ಮಳವಳ್ಳಿ ಪಟ್ಟಣದಲ್ಲಿ ವಲಯ ಸಂಘಟನೆಗಳ ತಾಲೂಕು ಒಕ್ಕೂಟ ಅವೈಜ್ಞಾನಿಕ ವರದಿಯನ್ನು ವಿರೋಧಿಸಿ ಪ್ರತಿಭಟನೆಯನ್ನು ನಡೆಸಿದರು. ಪ್ರತಿಭಟನೆಯ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ನೀವು ನೋಡಬಹುದು. ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಮಾಮೂಲಿ ಪ್ರತಿಭಟನಾಕಾರರು ನಡೆದರು ಮತ್ತು ಆನಂತರ ಸರ್ಕಲ್ ಬಳಿ ಮಾನವ ಸರಪಳಿ ನಿರ್ಮಿಸಿ ಕೂಡಲೇ ಈ ಮೀಸಲಾತಿಯನ್ನು ಸರಿಪಡಿಸದಿದ್ದರೆ ಉಗ್ರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ಅದೇ ನಂತರ ತಹಸೀಲ್ದಾರ್ ಕಚೇರಿಗೆ ತೆರಳಿ ಮನವಿ ಪತ್ರ ಸಲ್ಲಿಸಿದರು. ಇವತ್ತು ಇಡೀ ಮಳವಳ್ಳಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ವಲಯ ಸಮುದಾಯಗಳ ಒಕ್ಕೂಟದಿಂದ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳಿಗೂ, ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೂ, ಸ್ಥಳೀಯ ಸಂಸ್ಥೆಯ ಚುನಾಯಿತ ಪ್ರತಿನಿಧಿಗಳಿಗೂ, ಮಾಜಿ ಪ್ರತಿನಿಧಿಗಳಿಗೂ, ಮಹಿಳೆಯರಿಗೂ, ಮಾಧ್ಯಮದ ಸ್ನೇಹಿತರಿಗೂ ಹಾಗೂ ಪೊಲೀಸ್ ವಲಯ ಸಮುದಾಯದ ಮಂತ್ರಿಗಳು ಏನಿದ್ದಾರೆ ಅವರು ಇವತ್ತು ಸರ್ಕಾರದ ಮುಂದೆ ಈ ಅವೈಜ್ಞಾನಿಕವಾಗಿರುವಂತಹ ವರದಿಯನ್ನು ಜಾರಿಗೊಳಿಸಬಾರದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಪಡಿಸ್ತೇನೆ. ಜೊತೆಗೆ ಇದು ಇಡೀ ರಾಜ್ಯಾದ್ಯಂತ ವಲಯ ಸಮುದಾಯದ ಹೋರಾಟ ಉಗ್ರವಾದಂತ ಹೋರಾಟ ಪ್ರತಿರೂಪವಾಗಿ ಸ್ವರೂಪ ಪಡ್ಕೊಳ್ತಾ ಇದೆ ಬಂಧುಗಳೇ. ಆದ್ರೆ ಈ ಸಂದರ್ಭದಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿ ಸೇರಿ ನಮ್ಮ ಹಕ್ಕು ಬಾಧ್ಯತೆಗಳನ್ನ, ನಮ್ಮ ಮೀಸಲಾತಿಯನ್ನ ನಾವು ಪಡ್ಕೊಳ್ಳಿಕ್ಕೆ ನಾವು ಯಾವುದೇ ಬೇರೆ ಸಮುದಾಯಕ್ಕೋ ಇಲ್ಲ ಎಡಗೈ ಸಮುದಾಯದವ್ರ ಮೇಲೋ ನಾವು ಹೊಂದಾಣಿಕೆ ಮಾಡ್ತಾ ಹೋದ ಅವ್ರ ಮೇಲೆ ನಾವು ಆರೋಪ ಮಾಡ್ತಾ ಇಲ್ಲ. ಮೀಸಲಾತಿ ಒಳ ಮೀಸಲಾತಿ ಜಾರಿ ಆಗ್ಲಿ, ಆದ್ರೆ ನಮ್ಗೆ ಸಿಗ್ಬೇಕಾದಂತ ಹಕ್ಕು, ನಮಗ್ ಸಿಗ್ಬೇಕಾದಂತ ಪರ್ಸೆಂಟೇಜು ನಮಗ್ ಸಿಗ್ಬೇಕು. ಆ ನಿಟ್ಟಿನಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದಿಂದ ಗೆದ್ದೋಗಿರುವಂತ ಇಡೀ ರಾಜ್ಯಾದ್ಯಂತ ಇರುವಂತಹ ಶಾಸಕರುಗಳು, ಪರಿಶಿಷ್ಟ ಸಮುದಾಯದ ಮಂತ್ರಿಗಳು ಇವತ್ತು ಸರ್ಕಾರದ ಮುಂಚೆ ಕೂತ್ಕೊಂಡು ಈ ವರದಿ ಜಾರಿ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅವರು ಕ್ರಮ ವಹಿಸಬೇಕು. ಮುಂದಿನ ದಿನಗಳಲ್ಲಿ ಏನಾರ ಈ ವರದಿನ ಜಾರಿಗೊಳಿಸ್ತೀವಿ ಅನ್ನೋದು ಏನಾರ ಸರ್ಕಾರ ಏನಾರ ಮನಗಂಡ್ರೆ ನಾವು ಉಗ್ರವಾದಂತ ಹೋರಾಟನ ಇಡೀ ರಾಜ್ಯಾದ್ಯಂತ ಮಾಡಿ ಸರ್ಕಾರಕ್ಕೆ ಮುಟ್ಗೋಲು ಹಾಕುವಂತ ಕಾರ್ಯಕ್ರಮ ಮಾಡ್ತೀವಿ. ವಿಧಾನಸೌಧ ಚಲೋ ಮಾಡೇ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಅಂಗವಾಗಿ ಸಂಘಟನೆಗಳ ಒಂದು ಒತ್ತಾಸೆಯನ್ನು ಅವರು ಈ ಮುಖಾಂತರ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು ಅಂತ ತಹಸೀಲ್ದಾರ್ ಆಫೀಸ್ಗೆ ಸಬ್ಮಿಟ್ ಮಾಡಿದ್ದಾರೆ. ಇದನ್ನು ಇವತ್ತೇ ಸರ್ಕಾರಕ್ಕೆ ತಲುಪಿಸುವಂಥ ಕೆಲಸ ಮಾಡ್ತಾರೆ.